ಸೊ ನಮಸ್ತೆ, ನಾನು ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಇಲ್ಲೊಂದು ಪತಂಜಲಿ ಯೋಗ ಸೂತ್ರ ಇದೆ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನ. And the mind is disturbed by the evil thoughts, constant pondering over the opposites. ಯಾವಾಗೆಲ್ಲ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತೋ ನಾವು ಅದರ ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಬೇಕು ಅಂತ. ದ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್, ಸೊ ಮನೋದೈಹಿಕ ಕಾಯಿಲೆಗಳ ವಿಚ್ ಫಾರ್ಮ್ ದ ಮೆಜಾರಿಟಿ ಆಫ್ ದಿ ಡಿಸೀಸಸ್ ಇನ್ ದ ಮಾಡರ್ನ್ ಎರಾ. ಇವತ್ತಿನ ಸಮಾಜದಲ್ಲಿ ಮನೋದೈಹಿಕ ಕಾಯಿಲೆಗಳು ಅಂತ ಏನು ಬರುತ್ತೆ ಅವಕ್ಕೆ ಒರಿಜಿನೇಟ್ ಫ್ರಮ್ ದಿ ಇಂಪ್ರಾಪರ್ ಥಾಟ್ಸ್. ಅವಕ್ಕೆ ಮೂಲ ಕಾರಣ ನಮ್ಮಲ್ಲಿರ್ತಕ್ಕಂಥ ಋಣಾತ್ಮಕ ವಿಚಾರಗಳು. ದ ಪ್ರೆಸೆಂಟ್ ಸೆಟಪ್, ಇವತ್ತಿನ ವ್ಯವಸ್ಥೆಯೊಳಗೆ ಎಲ್ಲ ಕಡೆ ಸ್ಪರ್ಧೆಗಳಿದೆ. ಅ ಕೀನ್ ಕಾಂಪಿಟೇಷನ್ ಇನ್ ಎವ್ರಿ ಫೀಲ್ಡ್. ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಕಾಲೇಜ್ನಲ್ಲೇ ಪರ್ಟಿಕ್ಯುಲರ್ ಕೋರ್ಸ್ಗೆ ನನಗೆ ಸೀಟ್ ಸಿಗಬೇಕಪ್ಪ ಅಂತ ಸ್ಪರ್ಧೆ ಮಾಡಬೇಕಾಗುತ್ತೆ. ಆ ಬಿಸ್ನೆಸ್ ಮ್ಯಾನ್, ಒಬ್ಬ ವ್ಯಾಪಾರಿ ಕ್ಷೇತ್ರದಲ್ಲಿ ಸೊ ಅವನು ಸ್ಪರ್ಧೆ ಮಾಡಬೇಕಾಗುತ್ತೆ. ಅದೇ ಥರ ಸಾಮಾನ್ಯ ವ್ಯಕ್ತಿಗಳು ಸಹಿತ ಜೀವನ ಸಾಗಿಸಬೇಕಾದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನೌಕರಿ ಸಿಗಬೇಕಾದ್ರೂ ಕಾಂಪಿಟೇಷನ್ ಮಾಡಬೇಕಾಗತ್ತೆ. ಈ ಎಲ್ಲ ಸ್ಪರ್ಧೆಗಳ ಕಾರಣಕ್ಕೆ ಸೊ ಏನೆಲ್ಲ ನಿರ್ಮಾಣ ಆಗುತ್ತೆ? ಒಂಥರ ಹೇಟ್ರೆಡ್ನೆಸ್ ನಿರ್ಮಾಣ ಆಗುತ್ತೆ, ಆ್ಯಂಗರ್ ಬರುತ್ತೆ, ಸಿಟ್ಟು ಬರುತ್ತೆ, ದ್ವೇಷ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ, ಅಸಹನೆ ನಿರ್ಮಾಣ ಆಗುತ್ತೆ, ಇಮೋಷ್ನಲ್ ಇಂಬ್ಯಾಲೆನ್ಸಸ್ಗಳ ನಿರ್ಮಾಣ ಆಗುತ್ತೆ, ಭಾವನಾತ್ಮಕ ಅಸಮತೋಲನಗಳ ನಿರ್ಮಾಣ ಆಗುತ್ತೆ. ಸೊ ಆ ಭಾವನಾತ್ಮಕ ಅಸಮತೋಲನಗಳು ಯಾವಾಗ ನಿರ್ಮಾಣ ಆಗುತ್ತೆ? ಇಮೋಷ್ನಲ್ ಪ್ರಾಬ್ಲಮ್ಸ್ ನೇರವಾಗಿ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಅದು ಪರಿಣಾಮ ಬೀರುತ್ತೆ. ಸೊ ಹಾಗೆ ಮನೋದೈಹಿಕ ಕಾಯಿಲೆಗಳು ಬರೋದು ಈ ರೀತಿ. ಅದಕ್ಕೆ ಪತಂಜಲಿ ಯೋಗ ಸೂತ್ರ ಹೇಳುತ್ತೆ, ವಿತರ್ಕ ಭಾವನೆ ಪ್ರತಿಪಕ್ಷ ಭಾವನಂ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ದೇರ್ ಫಾರ್ ವೆರಿ ಇಂಪಾರ್ಟೆಂಟ್ ಆಫ್ ಎವ್ರಿಬಡಿ ಟು ಓವರ್ಕಮ್ ದೀಸ್ ಪ್ಯಾಷನ್ಸ್. ಎಲ್ಲರಿಗೂ ಸಹಿತ ಇದನ್ನು ಜಯಿಸ್ತಕ್ಕಂಥ ಸಾಮರ್ಥ್ಯ, ಓವರ್ಕಮ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಸೊ ಕೆಟ್ಟ ವಿಚಾರಗಳನ್ನು ತೆಗೆದು ಹಾಕಬೇಕು ಅಂದರೆ ವಿ ಹ್ಯಾವ್ ಟು ರಿಪ್ಲೇಸ್ ಇಟ್ ಬೈ ಪಾಸಿಟಿವ್ ಥಾಟ್ಸ್. ಸೊ ಯಾರನ್ನು ದ್ವೇಷ ಮಾಡ್ತೀವೋ, ಹೊಟ್ಟೆ ಕಿಚ್ಚು ಪಡ್ತೀವೋ, ಪಡ್ತೀವೋ ಅವರನ್ನು ಪ್ರೀತಿ ಮಾಡ್ತಕ್ಕಂಥ ಪ್ರೀತಿಯಿಂದ ರಿಪ್ಲೇಸ್ಮೆಂಟ್ ಮಾಡಬೇಕು. ಇರ್ತಾರೆ ಕೆಲವು ಮಂದಿ ಸಾಕಷ್ಟು ನಮಗೆ ಅವಮಾನ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಿಂತ ಅವರಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಲ್ಲಿ ಸಹಿತ ಒಂದಿಲ್ಲ ಒಂದು ಒಳ್ಳೆಯ ಗುಣಗಳು ಇರುತ್ತೆ. ಆ ಒಳ್ಳೆಯ ಗುಣಗಳನ್ನು ತಗೊಂಡು ಅದನ್ನು ಮ್ಯಾಗ್ನಿಫೈ ಮಾಡಿ ಸೊ ಮನಸ್ಸಿನಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಸೊ ಬರೀ ಅವರಲ್ಲಿರ್ತಕ್ಕಂಥ ಋಣಾತ್ಮಕ ವಿಚಾರಗಳನ್ನೇ ಉಪಯೋಗ ಮಾಡಿ ಅವರನ್ನು ದ್ವೇಷ ಮಾಡೋದು ಸರಿ ಅಲ್ಲ. ಸೊ ನಮಗೆ ಜೀವನದೊಳಗೆ ದ್ರೌಪದಿ ಉದಾಹರಣೆ ಬರುತ್ತೆ ಮಹಾಭಾರತದಲ್ಲಿ. ಯಾವ ಥರ ಆಕೆಗೆ ಇನ್ಸಲ್ಟ್ ಆಯಿತು, ಏನಾಯಿತು? ಭೀಮ, ಅರ್ಜುನ್ ಎಲ್ಲರೂ ಸಿಟ್ಟಿನಿಂದ ಕುದೀತಿರ್ತಾರೆ. ಸೊ ದುರ್ಯೋಧನ ವಸ್ತ್ರಾಪರಣ ಮಾಡ್ತಾನೆ. ಸೊ ಅದಕ್ಕೆ ಮಹಾಭಾರತ ನಿರ್ಮಾಣ ಆಗುತ್ತೆ. ಯುದ್ಧ ಕಲಾ ನಿರ್ಮಾಣ ಆಗುತ್ತೆ. ಅದೇ ದುರ್ಯೋಧನ ಸೊ ಖಾಂಡವ ಫಾರೆಸ್ಟಿಗೆ ಬಂದಾಗ ಗಾಂಧರ್ವ ಕನ್ಯೆಯ ಜೊತೆಗೆ ಅವನು ಅನುಚಿತವಾಗಿ ನಡ್ಕೊಂಡಾಗ ಗಾಂಧರ್ವದ ವ್ಯಕ್ತಿಗಳ ಅವನನ್ನು ಕೊಲ್ಲೋ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಇಫ್ ಒನ್ ಸಬ್ಸ್ಟಿಟ್ಯೂಟ್ಸ್, ಒಬ್ಬ ವ್ಯಕ್ತಿ ಸ್ವಾರ್ಥ, ಆಶೆ, ಅಮಿಷಗಳನ್ನು ದಯೆ, ದಾನ, ಧರ್ಮ ಇದರಿಂದ ರಿಪ್ಲೇಸ್ ಮಾಡೋದ್ರಿಂದ ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಧನಾತ್ಮಕವಾದ ವಿಚಾರಗಳ ನಮ್ಮ ಆರೋಗ್ಯವನ್ನು ಸರಿಯಾಗಿಡುತ್ತೆ. ಒಳ್ಳೆಯ ಸಂತೋಷ, ಶಾಂತಿ, ಸಾಮರಸ್ಯವನ್ನು ನಿರ್ಮಾಣ ಮಾಡುತ್ತೆ. ಬೈ ನೆಗೆಟಿವ್ ಥಿಂಕಿಂಗ್ ವಿ ಹಾರ್ಮ್ ಅವರ್ ಸೆಲ್ಸ್. ಋಣಾತ್ಮಕ ವಿಚಾರಗಳನ್ನು ಬೇರೆಯವ್ರಿಗೇನು ಹಾನಿಯಾಗಲ್ಲ, ನಮಗೆ ಹಾನಿಯಾಗೋದು. ನಮ್ಮದೇ ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ, ಜೈವಿಕ ಬದಲಾವಣೆಗಳಾಗುತ್ತೆ. ಊಟ ಮಾಡಿದ ಪಚನ ಆಗಲ್ಲ, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್, ಅದಕ್ಕೆ ಹೇಳಿದ್ವಿ ನಾವು ಇವೆಲ್ಲನೂ ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಅದಕ್ಕೆ ಈ ಸೂತ್ರ ಏನಿದೆ, ಇಟ್ ಗಿವ್ಸ್ ಕಲ್ಚರಿಂಗ್ ದ ಮೈಂಡ್. ಸೊ
ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನ. ಇದು ಮನಸ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಸೂತ್ರ ಅಂತ ಹೇಳ್ಬೋದು. ಸೊ ನಮ್ದು ಕೆಟ್ಟ ವಿಚಾರಗಳನ್ನು ರಿಪ್ಲೇಸ್ ಮಾಡಿ ಸೊ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ತರೋ ಪ್ರಯತ್ನವನ್ನು ಮಾಡಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಸೊ ತನ್ನ ಯೋಗ ಕೇಂದ್ರಗಳಲ್ಲಿ ಈ ಥರದ ವಿಷಯಗಳನ್ನು ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸಗಳನ್ನು ಮತ್ತು ಕೌನ್ಸಿಲಿಂಗ್ಗಳನ್ನು ಮಾಡುತ್ತೆ. ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳನ್ನು ತಂದಿದೆ. ಬನ್ನಿ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.